ಗುಳೇದಗುಡ್ ಪಟ್ಟಣದ ಜಗದ್ಗುರು ಗುರುಸಿದ್ದೇಶ್ವರ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯದ ಸಭಾಭವನದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಜಿಜಿ ಯುಗಾರ್ ಅವರ 70ನೇ ಹುಟ್ಟುಹಬ್ಬದ ಅಂಗವಾಗಿ ಶಿಷ್ಯ ಬಳಗ ಹಾಗೂ ಅಭಿನಂದನಾ ಸಮಿತಿ ವತಿಯಿಂದ ಗುರುವಂದನಾ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಶ್ರೀ ಗುರುಸಿದ್ದೇಶ್ವರ ಪಟ್ಟದಾರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪ್ರೊಫೆಸರ್ ಜಿಜಿ ಯುಗಾರ್ ದಂಪತಿಗಳನ್ನು ಅವರ ಶಿಷ್ಯ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ನಂತರ ವಿದ್ಯಾರ್ಥಿಗಳ ಬದುಕು ಅರಳಿಸಿದ ಗುರುದೇವ ಎಂಬ ಕೈಬರಹದ ಅಭಿನಂದನಾ ಗ್ರಂಥವನ್ನು ಸಮರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗಣ್ಯರು, ಸಾಹಿತಿಗಳು, ಹಿರಿಯರು ಹಾಗೂ ಅಪಾರ ಸಂಖ್ಯೆಯ ಶಿಷ್ಯ ಬಳಗ ಭಾಗವಹಿಸಿತ್ತು. ಬಹಳ ವಿನೂತನವಾಗಿರ್ತಕ್ಕಂಥ ಕೈ ಬರಹದ ಅಭಿನಂದನಾ ಗ್ರಂಥಾರ್ಪಣೆ ಎನ್ನುವಂಥ ಒಂದು ತಮ್ಮ ಭಾವನೆಯ ಯಾವುದೂ ಕೂಡ ತಾಂತ್ರಿಕ ವ್ಯವಸ್ಥೆ ಅದು ಕೈಯಿಂದ ಕೂಡ ಬಿಡಿಸಿರ್ತಕ್ಕಂಥದ್ದು ಮೂಲಕ ಅಭಿನಂದನೆಯನ್ನು ಗುರು ಹೇಗಿರ್ತಾನೆ ಅನ್ನೋದನ್ನ ಮುಂದೆ ಮಾಡಿಕೊಂಡು ಗುರು ವಂದನೆ ಅದು ನಿಮ್ಮದು, ನಂದಲ್ಲ. ಏನು ಗೊತ್ತಿರಲ್ಲ ವಂದನೆ ಇದೇ ತಾನೇ ನಮ್ಮ ಅಣ್ಣವ್ರು ಹೇಳಿದ ಪಟ್ಟಶಣ್ಣ ಅಭಿನಂದನೆ ಬೆಸ್ಟ್ ಮಾಡಿರಿ ಅಂತ ಹೇಳಿದರು. ಅಭಿನಂದನೆ. ನಾವೀಗ ಶಿಷ್ಯ ಬಳಗ ಅವರಿಗೆ ಮಾಡ್ತಾ ಇರೋದು ಬಹುತೇಕ ಏನು ಅಂದ್ರೆ ಅಭಿನಂದನಾರ್ಹ ಗುರುವಂದನೆ. ಇವತ್ತು ನಾನು ಏನಾದ್ರೂ ಈ ಒಂದು ಕಾರ್ಯಕ್ರಮವನ್ನು ತಪ್ಪಿಸ್ಕೊಂಡಿದ್ರೆ ಯಾಕಪ್ಪ ಅಂದ್ರೆ ಹೂಗಾರ್ ಗುರುಗಳ ವಿಚಾರವಾಗಿ ನನ್ನಲ್ಲಿ ಏನಿತ್ತು ಆ ಗೌರವ ಅಭಿಮಾನ ಅದು 100 ಪಟ್ಟು ಇಮ್ಮಡಿ ಆಗಿದೆ. ಎದರಿಂದಪ್ಪ ಅಂದ್ರೆ ಅವ್ರ ಶಿಷ್ಯ ಬಳಗದ ಆಡಿನ ಮಾತುಗಳನ್ನು ಕೇಳೋದಕ್ಕೆ ಇಮ್ಮಡಿ ಆಗಿದೆ ಅಂತ ನಾನು ಹೇಳಿ ಕೂಡ ಬಯಸ್ತಾ ಇದ್ದೆ. ಅವರನ್ನು ಹೋಗಾರಗಳನ್ನು ಎಲ್ಲಿ ಕಾಣ್ಬೇಕಪ್ಪ ಅಂತ ಅವ್ರ ಶಿಷ್ಯರಲ್ಲಿ ಕಾಣಬೇಕಾಗಿದೆ. ಬಹಳ ಖುಷಿಯಾಗಿದೆ. ಇಂಥ ಶಿಕ್ಷಕರು ನಮ್ಮ ಸಮಾಜಕ್ಕೆ ಬೇಕಾಗಿತ್ತು ಮುಂದೂ ಕೂಡ ಬೇಕಾಗಿದೆ. ಒಂದು ಮುಂದುವರೆದು ಕೂಡ ಹೇಳಿದರು. ಸ್ವತಃ ಹೂಗಾರ್ ಸರ್ಗೆ ಹೆಂಡತಿಯ ಸ್ಥಾನವನ್ನು ಕೊಟ್ಟು ಸರಿಕರಾದಂತಹ ಒಬ್ಬ ಲೆಕ್ಚರಂತೂ ಅವ್ರಿಗೆ ಇರ್ತಿರ್ಲಿಲ್ಲ. ಒಟ್ಟು ತೆರೆದ ಮನಸ್ಸು. 1983 ನಾನು ಹೇಳಿದ್ನಲ್ಲ, ಅವಾಗ ಕಾಲೇಜ್ ಒಳಗೆ ಸೀನಿಯಾರಿಟಿ ಜೂನಿಯಾರಿಟಿ ಭಾಳ ಇತ್ತು. ಅಂತ ಹೊತ್ತೊಳಗೆ ನಾನು ಒಬ್ಬ ಸಾಮಾನ್ಯವಾಗಿ ಪಾಲು ಮತ್ತು ಕಣಿವಿ ಸರ್ ಪ್ರೀತಿಯಿಂದ ಜರ್ಮನ್ ಆದೆ. ನನ್ನ ನಮೋ ನಮಃ ಭೂಮಿ ಎಂಬುದ ಅವ್ರನ್ನ ಇರಲಿಲ್ಲದೂ ಸಹಿತ ಅವ್ರ ಜೊತೆಗೆ ನಾನು ನೆನಪುಗಳು ನಾವು ಮಾತನಾಡ್ತೀನಿ. ಆ ಹಿರಿಯರಿರ್ತಕ್ಕಂಥ ಇವತ್ತಿನ ಎಲ್ಲ ಹಿರಿಯರಿರ್ತಕ್ಕಂಥ ಆತ್ಮೀಯರಿಗಿರ್ತಕ್ಕಂಥ ಎಲ್ಲರಿಗೂ ಒಂದೇ ಒಂದು ಮಾತುಗಳನ್ನು ಹೇಳ್ತೀನಿ ಅಂತಂದ್ರೆ, ನಾನು ಈ ಕಾಲೇಜಿಗೆ ಬಂದಾಗ ಇವತ್ತ ಜೀವನದಿಲ್ಲ. ಅವರು ಒಬ್ಬ ಹೆಣ್ಮಗಳು ಕಾಲೇಜಿನೊಳಗೆ ಒಂದು ಬರೀತಿದ್ರು, ರೈಟಿಂಗ್ ಕೆಲಸವನ್ನು ಮಾಡ್ತಿದ್ರು, ವಿದ್ಯಾರ್ಥಿನಿ. ಆದರೆ ಇವತ್ತ ಕಾಲೇಜಿನೊಳಗೆ ಲೆಕ್ಚರ್ ಆಗಿದ್ರು. ಒಬ್ಬ ಮುಸ್ಲಿಮ್ ಆಗಿರ್ತಕ್ಕಂಥ ಒಬ್ಬ ಹೆಣ್ಮಗಳಿಗೆ ನನ್ನ ಜೊತೆಗೆ ಕಲಿಸ್ತಿದ್ದವರು. ಇನ್ನೊಬ್ಬರು ತೀರಿಕೊಂಡಿರ್ತಕ್ಕಂಥ ಶಾರದಾಕ ಕಲ್ಯಾಣಿ, ಅವ್ರು ನನ್ನ ಜೊತೆಗೆ ಇರತಕ್ಕಂಥ ಹೆಣ್ಮಕ್ಕಳು. ಗಂಡು ಹುಡುಗರು ಆಗಿನ ಕಾಲಕ್ಕೆ ಇದ್ದವರು ಭಾಳ ಜನ ಇರಲಿಲ್ಲ ನನ್ನ ಜೊತೆಗೆ. BA ಫೈನಲ್ ಒಳಗೆ ಒಬ್ಬರಿದ್ರು, ಅವರು ತೀರ್ಕೊಂಡೋಗಿರ್ತಾರೆ. ಯಾಕಂದ್ರೆ ಫೈನಲ್ ಒಳಗೆ ಇರ್ತಕ್ಕ ಹುಡುಗರು ಇರಲಿಲ್ಲ, ತೂದಾಗ ಹುಡುಗರು ಇರಲಿಲ್ಲ. ತೀರ್ಕೊಂಡಿರ್ತಕ್ಕಂಥ ಕೆಲವರು ಕಷ್ಟಪಟ್ಟು ತಮ್ಮ ಹಣ ಖರ್ಚು ಮಾಡಿ ಅಲ್ಲಿ ಬಂದು ವಿದ್ಯಾರ್ಥಿಗಳನ್ನು 30 ಜನ ವಿದ್ಯಾರ್ಥಿಗಳನ್ನು ಹಂಗರಿಸಲು ಸ್ವತಃ ಖರ್ಚು ಮಾಡಿ, ಆಮೇಲೆ ಕಲ್ಯಾಣಿ ನೀಡಕ್ಕಾಗ ಅವರೆಲ್ಲರೂ ಕಷ್ಟ ಕೊಟ್ಟು ಅದನ್ನ ಮತ್ತು ಪಾರ್ಟ್ ಟೈಮ್ ಆಗಬಾರ್ದು ಅಂತೇಳಿ ಡಾಕ್ಟರ್ ಬಸವಣ್ಣ ಸರ್ ಅವ್ರು ತಿಳಿಸಿದ್ರು. ಯಾಕಂದ್ರೆ ಹೋಗುತ್ತೆ, ನೀನು ಹಾಳಾಗ್ತೀನಿ, ಹೋಗಿ ಬಾ ಅಂತ ಹೇಳಿ. ಬಹುಶಃ ಇವತ್ತು ನಾನು 38 ವರ್ಷ ನಾನು ಇವತ್ತು ಏನೇ ಕಲೀಲಿಕ್ಕೆ ಕಷ್ಟಪಟ್ಟಂಥವ್ರು ಹಿರಿಯರು. ಇವತ್ತು ನಾನು ವಿದ್ಯಾರ್ಥಿಗಳಿಗೆ ನಾನು ಮಾತಾಡ್ತಿದ್ದೆ ಕ್ಲಾಸ್ನೊಳಗೆ. ಅವರು ಕನಿಷ್ಠವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಹಿತ, ಅದರೊಳಗೆ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥ ಮುಸ್ಲಿಮಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವ್ರು ನೇರವಾಗಿ ನಾನು ಮಾತಾಡುವಂಥ ಸಂದರ್ಭದೊಳಗೆ ಅವ್ರಿಗೆ ಹೆಂಗೆ ಮಾತಾಡಬೇಕು, ಹೆಂಗೆ ಕಲಿಸ್ಬೇಕು, ಹೆಂಗೆ ಬದುಕಬೇಕು, ಏನು ಜೀವನಗಳು ಹೆಂಗೆ ಬದುಕಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಎಲ್ಲರಿಗೂ ನನ್ನ ವಿದ್ಯಾರ್ಥಿಗಳಿಗೆ ಹೆಚ್ಚು ಜನ ಅವಕಾಶವಾಗಿ ನಾನು ಪ್ರಯತ್ನ ಪಡ್ತಿದ್ದೆ. ಇದರೊಳಗೂ ನಾನು ಕ್ಲಾಸ್ನೊಳಗೆ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇವತ್ತು ಇದ್ರೊಳಗೆ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಒಂದು ಇದ್ರೊಳಗೆ
ಸ್ನಾತಕೋತ್ತರದೊಳಗೆ ಅವ್ರು ಮಾತಾಡ್ತಾರೆ. ಇವು ಸಹ ಈಗ ಮಾತಾಡುವಂಥ ಒಂದು ಜನ ಇರ್ತಕ್ಕಂಥವ್ರು ಅವ್ರ ಗಣ್ಯರಿಗೆ ಅದರೆಲ್ಲ ನಾನು ಹೇಳಕತ್ತೇನೆ. ಇವತ್ತು ನಾನು ಅವು ಬರೀ ಹೆಣ್ಣು ಮಕ್ಕಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗೆ ಅತ್ಯಂತ ಅಗತ್ಯವಾಗಿರತಕ್ಕಂಥ ನಮ್ಮ ಶಶಿಧರ್ ಸಹಿತ ಒಂದು NCC ಇರ್ಬೋದು, ಆರೋಗ್ಯ ಸಿಗಲಿಲ್ಲ ಕಡೆ ಅವ್ರು ಬಹುಶಃ ನಾನು 10,000 ರೂಪಾಯಿ ಅಡ್ಮಿಷನ್ ಮಾಡಿದ್ರು. ನನಗೆ ಗೊತ್ತಿರಲಿಲ್ಲ, ನಾನು ಬಾಲ್ಕೋಗಿ ತರಬೇಕಾಗಿತ್ತು ಹೊಳ್ಳಿ ಅವ್ರು ಅಡ್ಮಿಷನ್ ಮಾಡಿದ್ರು ಹೇಳಕತ್ತೀನಿ ನಾನು. ಯಾಕಂತಂದ್ರೆ ನನ್ನ ಜೊತೆಗೆ ಆತ್ಮೀಯರಾಗಿರ್ತಕ್ಕಂಥವ್ರಿಗೆ ಆತ್ಮೀಯರನ್ನ ಅಂತಕ್ಕಂಥ ನನ್ನ ಸಲುವಾಗಿ ಕಷ್ಟಪಟ್ಟಿರ್ತಕ್ಕಂಥ ಎಲ್ಲ ಹಿರಿಯರು ಹೇಳಲಿಕ್ಕೆ ಸಾಕಾಗ್ತದೆ. ಗುರುಸ್ಮರಣೆ ಅನ್ನುವಂಥದ್ದೇ ವಿದ್ಯೆ ಬುದ್ಧಿ ಅಭ್ಯಾಸ ಕೈ ಹಿಡಿದು ಕಲಿಸ್ತಾನೆ. ಆದರೆ ಗುರುವಾದವನು ಗುರುಸ್ಥಾನದಲ್ಲಿ ಇವತ್ತು ಯಾರಿದ್ದಾರೆ ಅಂತಂದ್ರೆ ಅವರು ಹೂಗಾರ್ ಸರ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ತಾವೆಲ್ಲರೂ ಇದ್ದಾವೆ ಅನ್ನೋದಂತನೂ ಕೂಡ ನೀವೇ ಪ್ರಶ್ನೆಯನ್ನ ಹಾಕೊಳ್ರಿ ಅನ್ನೋದು. ನನಗೆ ದೊಡ್ಡ ದೊಡ್ಡ ಸಮಾವೇಶದಲ್ಲಿ 10,000 ಮಂದಿ ಕುಂತಿರ್ತಾರಲ್ಲ, ಅದು ಮೌಲ್ಯಯುತ ಕಾರ್ಯಕ್ರಮ ಆಗಕ್ಕೆ ಚಾನ್ಸೇ ಇಲ್ಲ. ಅದು ಕೇವಲ ಭಾಷಣ, ಮೈಕು, DJ ಸೌಂಡು, ಶಬ್ದ, ಹೂಡುದು, ಹಾರ, ಶಾಲು, ಸನ್ಮಾನ ಇದೇ ಇರುತ್ತೆ. ಆದರೆ ಇದು ಏನಿದೆ ಅದು ಟೈಮ್ ವೇಸ್ಟ್ ಕಾರ್ಯಕ್ರಮ, ಇದು ಟೈಮ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮ. ಬಹಳ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಬಹಳ ಸಂತೋಷ ಅನ್ನಿಸ್ತದೆ. ಶಿಷ್ಯರು ಮತ್ತು ಇಲ್ಲಿ ನಮ್ಮ ಗುರುಗಳು ಏನಿದ್ದಾರೆ ಹೂಗಾರ್ ಸರ್, ತಮ್ಮಿಬ್ಬರನ್ನ ಬಂಧುತ್ವ ಸಂಬಂಧಗಳನ್ನು ನೋಡಿ ಅಲ್ಲಮ ಪ್ರಭುದೇವರ ಒಂದು ವಚನ ನೆನಪಾಗ್ತದೆ. ಎಷ್ಟು ಅದ್ಭುತ ಇದೆ ಅಂತಂದ್ರೆ, ಅಯ್ಯ ನೀ ನನಗೆ ಗುರು ಒಪ್ಪಡೆ, ನಾ ನನಗೆ ಶಿಷ್ಯನಪ್ಪಡೆ, ಎನ್ನ ಕಾಯ್ದ ಕರ್ಮವು ಕಳೆದು ಎನ್ನ ಕರುಣಾದಿ ಗುಣ ಕಳೆದು ನೀ ನನ್ನ ಪ್ರಾಣದಲ್ಲಡಗಿ ನನ್ನ ಭಾವದಲ್ಲಡಗಿ ನೀ ನನ್ನ ಸರ್ವಾಂಗದಲ್ಲಿ ಅಂತ ಹೇಳಿ ಒಂದು ವಚನವನ್ನ ಹೇಳ್ತಾರಲ್ಲ, ಹಾಗೆ ಅಯ್ಯ ನೀ ನನಗೆ ಗುರು ಒಪ್ಪಡೆ. ಇವರು ನನಗೆ ಗುರು ಇದ್ದ ಹಾಗೆ, ನೀವು ಶಿಷ್ಯರಿದ್ದ ಹಾಗೆ. ಗುರುವಾದವನು ನಮ್ಮ ಶರೀರದಲ್ಲಿ, ನಮ್ಮ ಭಾವದಲ್ಲಿ, ನಮ್ಮ ಪ್ರಾಣದಲ್ಲಿ ಯಾರು ಇರ್ತಾರಲ್ಲ ಆತ ನಿಜವಾಗಿರುವಂಥ ಗುರು ಆಗ್ತಾನೆ ಅನ್ನೋದಕ್ಕೆ ನಮ್ಮ ಹೂಗಾರ್ ಸರ್ ಅವರೇ ಒಬ್ಬ ಕಾರಣ ಅಂತ ಹೇಳಿದರೆ ತಪ್ಪಾಗಿಲ್ಲ. ಶಿಕ್ಷಣವನ್ನ ಭಾವಿ ಶಿಕ್ಷಕರಾದಂಥವ್ರು ಕೊಡಬೇಕಾಗಿದೆ ಅನ್ನುವಂಥ ಮಾತು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆಯಲ್ಲಿ ಮಾಡಿರುವುದು ನಿಜಕ್ಕೂ ಹಂಡೆ ಹಾಲು ಕುಡಿದು ಸಂತೋಷ ಆಗಿದೆ. ಯಾಕಂತಂದ್ರೆ ನಮ್ಮ ಇದ್ದಾರಲ್ಲ ಅವರಿಗೆ ಒಂದು ಆದರ್ಶ ಒಬ್ಬ ಗುರು ಕಾಣ್ತಿದಾರಲ್ಲ, ಅದಕ್ಕೆ ನಿಜವಾಗ್ಲೂ ಅವರೆಲ್ಲರೂ ಕೂಡ ನಿಜವಾಗ್ಲೂ ಪುಣ್ಯವಂತರವರು. ಇಂತಹ ಗುರುಗಳನ್ನ ಅವರು ನೋಡ್ತಾ ಇರೋದು, ದರ್ಶನವನ್ನ ಮಾಡ್ತಾ ಇರೋದು. ಹಾಗಾಗಿ ಇದು ಕ್ವಾಂಟಿಟಿ ಕಾರ್ಯಕ್ರಮ ಇದ್ದು, ನೀವು ಹೆಂಗ ದೊಡ್ಡ ಅಂಗಡಿಗೆ ಬಟ್ಟೆ ತೊಗೊಂಬರಕ್ ಹೋದ್ರೆ ದುಡ್ಡು ಕೊಡೋದಿಲ್ಲ, ಚಲೋ ಸೀರೆ ತೊಗೊಂತಿರ್ತಾರಲ್ಲ ಅಲ್ಲಿ 5,000 10,000 15,000 ಕ್ವಾಂಟಿಟಿ ಕ್ವಾಲಿಟಿ ಅಷ್ಟೇ ನೋಡ್ತಾರೆ. ಹಾಗೆ ಇಲ್ಲಿ ಲಕ್ಷಗಟ್ಟಲೆ ಜನ ಇರೋದು ಮುಖ್ಯ ಅಲ್ಲ, ಕಡಿಮೆ ಜನ ಇದ್ರೂ ಕೂಡ ಕ್ವಾಂಟಿಟಿ ಕಾರ್ಯಕ್ರಮವನ್ನ ಶಿಷ್ಯರು ತಾವೆಲ್ಲ ಕೂಡ ಆಯೋಜನೆ ಮಾಡಿರುವಂಥದ್ದು ಬಹಳ ಸಂತೋಷ ಅನಿಸ್ತದೆ. ಹಾಗಾಗಿ ಅವರ ಹುಟ್ಟು ಹಬ್ಬ ಅಂತೇಳಿ ನಾವು ಕರಿತೀವಲ್ಲ, ಅವರ ಜನ್ಮದಿನ ಶುಭಾಶಯಗಳನ್ನ ಹೇಳಿ ಅವರು ಹೀಗೆ ತಾವು ಗುರುಗಳಾಗಿ ಇದ್ದುಕೊಂಡು ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ಶಿಷ್ಯ ಬಳಗಕ್ಕೆ ತಮ್ಮ ಮಾರ್ಗದರ್ಶನವಾಗಿ ಯಾವಾಗಲೂ ಕೂಡ 100 ವರ್ಷ ಇರಲಿ ಅಂತೇಳಿ ಹಾರೈಸ್ತೀವಿ. ನಾವು ಅವರಿಗೆ 100 ವರ್ಷ ಯಾಕೆ ಇರ್ಬೇಕಂತೀವಿ ಅಂದ್ರೆ ನಮ್ದು ಸ್ವಾರ್ಥ ಇರುತ್ತೆ, ನಾವು ಅದೇ ಇರ್ತೀವಲ್ಲ. ಹಾಗಾಗಿ ಅವರು 100 ವರ್ಷ ಸುಖವಾಗಿ ಆರೋಗ್ಯವಾಗಿ ಅವರು ಇರಲಿ ಅನ್ನುವಂಥ ಮಾತನ್ನು ಹೇಳಿ ಬಳಗದಿಂದ ಸನ್ಮಾನ ಆಗ್ತದೆ. ಆಮೇಲೆ ಬಂದಂತ ಅತಿಥಿಗಳು ದಯವಿಟ್ಟು ಹೂಗಾರ್ ಬೆಳಗದವರು